ನಾವು ಪ್ರೀವಿಯಸ್ ವಿಡಿಯೋದಾಗ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ನ ಯಾವ ರೀತಿ ಸಾರ್ಟ್ ಮಾಡೋದು ಅಂತ ಹೇಳಿ ನೋಡಿದ್ವಿ. ಸೊ ನಾವು ಯಾವ ರೀತಿ ಸಾರ್ಟ್ ಮಾಡ್ತೀವ ಯೂಸಿಂಗ್ ಕಂಪೇರೇಬಲ್ ಸಾರ್ಟ್ ಮಾಡ್ತೀವ. ಆದ್ರೆ ಕಂಪೇರೇಬಲ್ ಇಂಟರ್ಫೇಸ್ ದ ಡಿಸ್ಅಡ್ವಾಂಟೇಜ್ ಏನಂತಂದ್ರ ಇನ್ ಕೇಸ್ ನಮ್ದ ಎಂಪ್ಲಾಯ್ ಅಂತ ಹೇಳಿ ಕ್ಲಾಸ್ ಐತಿ, ನಮ್ದ ಎಂಪ್ಲಾಯ್ ಅರೇ ಐತಿ. ಆದ್ರೆ ನಮ್ದ ಎಂಪ್ಲಾಯ್ ಕ್ಲಾಸ್ ಎಕ್ಸಸ್ ಇರಲಿಲ್ಲ ಅಂತಂದ್ರೆ ಎಂಪ್ಲಾಯ್ ಕ್ಲಾಸ್ ನ ನಮ್ಗೆ ಆಸ್ ಎ ಲೈಬ್ರರಿ ಅಥವಾ ಆಸ್ ಎ ಜಾರ್ ಅಂತ ಹೇಳಿ ಕೊಟ್ಟಿದ್ರಂದ್ರ ಅವಾಗ ನಮ್ಗ ಕಂಪೇರೇಬಲ್ ನ ಯೂಸ್ ಮಾಡ್ಕೊಳಕ್ ಬರಂಗಿಲ್ಲ. ಇನ್ನೊಂದು ಡ್ರಾಬ್ಯಾಕ್ ಏನಂತಂದ್ರ ನಮ್ಗೆ ಎಂಪ್ಲಾಯ್ ಕ್ಲಾಸ್ ಎಕ್ಸಸ್ ಐತಿ ಅಂತಂದ್ರೆ ಎಂಪ್ಲಾಯ್ ಕ್ಲಾಸ್ ಡಾಟ್ ಜಾವಾ ಐತಿ ನಮ್ ಕಡೆ. ರಿಕ್ವೈರ್ಮೆಂಟ್ ಏನಂತಂದ್ರೆ ನಮ್ಗ ಇದೇನ್ ಎಂಪ್ಲಾಯ್ ಅರೇ ಐತಲ್ಲ, ಒಂದ್ ರಿಕ್ವೈರ್ಮೆಂಟ್ ಇದನ್ನ ಐ ಡಿ ಮ್ಯಾಗ್ ಸಾರ್ಟ್ ಮಾಡ್ಬೇಕ, ಇನ್ನೊಂದ್ ರಿಕ್ವೈರ್ಮೆಂಟ್ ನೇಮ್ ಮ್ಯಾಗ್ ಸಾರ್ಟ್ ಮಾಡ್ಬೇಕ, ಇನ್ನೊಂದ್ ರಿಕ್ವೈರ್ಮೆಂಟ್ ಸ್ಯಾಲರಿ ಮ್ಯಾಗ್ ಸಾರ್ಟ್ ಮಾಡ್ಬೇಕ. ಸೊ ಈ ರೀತಿ ಮಲ್ಟಿಪಲ್ ರಿಕ್ವೈರ್ಮೆಂಟ್ ಇದ್ದು ಸಾರ್ಟ್ ಮಾಡುದ ಅಂತಂದ್ರ ಆ ಟೈಮ್ದಾಗೂ ನಾವು ಕಂಪೇರೇಬಲ್ ನ ಯೂಸ್ ಮಾಡಕ್ ಆಗಂಗಿಲ್ಲ. ಈ ಡ್ರಾಬ್ಯಾಕ್ ನ ಓವರ್ಕಮ್ ಮಾಡಕ ಜಾವಾ ಒಳಗಡೆ ಕಂಪೇರೇಟರ್ ಅಂತೇಳಿ ಇಂಟರ್ಫೇಸ್ ಐತಿ. ಇದು ಕಂಪೇರೇಟರ್ ಫಂಕ್ಷನಲ್ ಇಂಟರ್ಫೇಸ್. ಇದ್ರೊಳಗ ಇರುವಂತ ಅಬ್ಸ್ಟ್ರಾಕ್ಟ್ ಮೆಥಡ್ ಯಾವ್ದಂದ್ರ ಇಂಟ್ ಕಂಪೇರ್. ಇದ ಇಂಟೀಜರ್ ಡಾಟಾ ಟೈಪ್ ನ ರಿಟರ್ನ್ ಮಾಡ್ತೈತಿ, ಎರಡು ಪ್ಯಾರಾಮೀಟರ್ ನ ತಗೋತೈತಿ. ಇದು ಟಿ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಜೆನರಿಕ್ ಡಾಟಾ ಟೈಪ್ ನ ಇಂಡಿಕೇಟ್ ಮಾಡ್ತೈತಿ. ಸೊ ನಾವ ಕಂಪೇರೇಟರ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಟೋಟಲ್ ನಾವ 3 ವೇದಾಗ ಕಂಪೇರೇಟರ್ ನ ಯೂಸ್ ಮಾಡ್ಕೊಂಡ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ನ ಸಾರ್ಟ್ ಮಾಡ್ಕೋಬಹುದು. ಸೊ ಫಸ್ಟ್ ವೇ ಯಾವ್ದಂದ್ರ ಯೂಸಿಂಗ್ ಕ್ಲಾಸ್. ನಾನ ಸೇಮ್ ಎಂಪ್ಲಾಯ್ ಕ್ಲಾಸ್ ತಗೊಳಕತ್ತೀನಿ. ಇದ್ರೊಳಗ ಐ ಡಿ ಐತಿ, ನೇಮ್ ಐತಿ, ಸ್ಯಾಲರಿ ಐತಿ, ಕನ್ಸ್ಟ್ರಕ್ಟರ್ ಐತಿ. ಆಮೇಲೆ ಟೂ ಸ್ಟ್ರಿಂಗ್ ನ ನಾವ ಓವರ್ ರೈಡ್ ಮಾಡಿವ, ಗೆಟರ್ ಸೆಟರ್ ಮೆಥಡ್ ಅದಾವ. ಇಲ್ಲೇನ್ ಮಾಡೀನಿ ನಾನು ಅಂತಂದ್ರ ಎಂಪ್ಲಾಯ್ ಕ್ಲಾಸ್ ಅರೇನ ಕ್ರಿಯೇಟ್ ಮಾಡಾಕತ್ತೀನಿ. ಎಂಪ್ಲಾಯ್ ಆಬ್ಜೆಕ್ಟ್ಸ್ ನ ಒನ್ ಬೈ ಒನ್ ನ ಕ್ರಿಯೇಟ್ ಮಾಡಿ ಈ ಎಂಪ್ಲಾಯ್ ಅರೇ ಇಂಡೆಕ್ಸ್ ಅಸೈನ್ ಮಾಡಾಕತ್ತೀನಿ. ನ್ಯೂ ಎಂಪ್ಲಾಯ್ 1 ಅನ್ನೋದು ಐ ಡಿ, ಜಾನ್ ಅನ್ನೋದು ನೇಮ, 80,000 ಅನ್ನೋದು ಸ್ಯಾಲರಿ. ಇದನ್ನ ನಾನ ಎಂಪ್ಲಾಯ್ ಅರೇ 0th ಇಂಡೆಕ್ಸ್ ಗೆ ಅಸೈನ್ ಮಾಡಾಕತ್ತೀನಿ. ಅದೇ ರೀತಿ ನಾನು ಅಪ್ ಟು 4 ತನನು ಅಂದ್ರೆ ಎಂಪ್ಲಾಯ್ ಅರೇ ಇಂಡೆಕ್ಸ್ 4 ತನನು ನಾನ ಎಂಪ್ಲಾಯ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅಸೈನ್ ಮಾಡಾಕತ್ತೀನಿ. ಅದಾದ್ಮೇಲೆ ಸಾರ್ಟೆಡ್ ಎಂಪ್ಲಾಯೀಸ್ ಬೇಸ್ಡ್ ಆನ್ ಐ ಡಿ ಅಂತೆಲ್ಲ ಲೈನ್ ನ ಪ್ರಿಂಟ್ ಮಾಡಿ ಲೈನ್ ನಂಬರ್ 17 ದಾಗ ಅರೇಸ್ ಡಾಟ್ ಸಾರ್ಟ್ ಅಂತೇಳಿ ಮೆಥಡ್ ನ ಕರೆಯಾಕ್ತೀನಿ. ಇದು ಅರೇಸ್ ಏನಿದೆ ಯುಟಿಲಿಟಿ ಕ್ಲಾಸ್. ಈ ಅರೇಸ್ ದಾಗ ಸಾರ್ಟ್ ಅಂತೇಳಿ ಮೆಥಡ್ ಐತಿ. ಇಲ್ಲಿ ನಾನು ಪ್ಯಾರಾಮೀಟರ್ ಏನಂತ ಕಳ್ಸಾಕ್ತೀನಿ, ಇ ಎಂ ಪಿ ಅರೇ. ನಾನು ಏನ್ ಅರೇ ಕ್ರಿಯೇಟ್ ಮಾಡಿನ ಎಂಪ್ಲಾಯ್ ಅದನ್ನ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡಿದ್ರ ನೀವು ಇ ಎಂ ಪಿ ಐ ಡಿ ಕಂಪೇರೇಟರ್ ಅಂತೇಳಿ ಕಳ್ಸಾಕ್ತಿವ. ಸೊ ಇದ ನೀವು ಇ ಎಂ ಪಿ ಐ ಡಿ ಕಂಪೇರೇಟರ್ ಏನಿದೆ ನಾವ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಾಕತ್ತೀವ. ಇ ಎಂ ಪಿ ಐ ಡಿ ಕಂಪೇರೇಟರ್ ಅಂತ ಹೇಳಿ ಕ್ಲಾಸ್ ಐತಿ, ಅದರದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ನಾವ ಆಸ್ ಎ ಸೆಕೆಂಡರಿ ಪ್ಯಾರಾಮೀಟರ್ ಕಳ್ಸಾಕತ್ತೀವ. ಸೊ ಇದು ಇ ಎಂ ಪಿ ಐ ಡಿ ಕಂಪೇರೇಟರ್ ಏನಂದ್ರೆ ಕ್ಲಾಸ್ ಇದೆ. ಈ ಕ್ಲಾಸ್ ಏನ್ ಮಾಡಾಕ್ತೈತಿ ಕಂಪೇರೇಟರ್ ನ ಇಂಪ್ಲಿಮೆಂಟ್ ಮಾಡ್ಕೊಳಕತೈತಿ. ಇಲ್ಲ ನಾನು ಟೈಪ್ ಆಸ್ ಎ ಎಂಪ್ಲಾಯ್ ಅಂತ ಹೇಳಿ ಕೊಟ್ಟಿನಿ. ಈ ಕ್ಲಾಸ್ ಒಳಗಡೆ ನಾನು ಕಂಪೇರ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ಯಾಕಂದ್ರೆ ಕಂಪೇರೇಟರ್ ಇಂಟರ್ಫೇಸ್ ದಾಗ ಇದೇನೈತಿ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಸೊ ಇಲ್ಲಿ ನಾನು ಓವರ್ ರೈಡ್ ಮಾಡಿ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡಾಕ್ತೀನಿ. ನಾನ ಎಂಪ್ಲಾಯ್ ಅರೇನ ಯಾವ ರೀತಿ ಸಾರ್ಟ್ ಮಾಡ್ಬೇಕ, ಐ ಡಿ ಮ್ಯಾಗ್ ಸಾರ್ಟ್ ಮಾಡ್ಬೇಕ. ಅದಕ್ಕ E1 ಡಾಟ್ ಗೆಟ್ ಐ ಡಿ ಮೈನಸ್ E2 ಡಾಟ್ ಗೆಟ್ ಐ ಡಿ ಅಂತೇಳಿ ಮಾಡಾಕತ್ತೀನಿ. ಸೊ ಇದ್ರ ಡಿಫ್ರೆನ್ಸ್ ನಾನು ರಿಟರ್ನ್ ಮಾಡಾಕತ್ತೀನಿ ಇಲ್ಲೇ. ಸೊ ಯಾವಾಗ ಅರೇಸ್ ಡಾಟ್ ಸಾರ್ಟ್ ಅರೇ ಎಲಿಮೆಂಟ್ಸ್ ನ ಕಂಪೇರ್ ಮಾಡಾಕ ಈ ಕಂಪೇರ್ ಮೆಥಡ್ ನ ಕಾಲ್ ಮಾಡತ್ತಲ್ಲ, ಅವಾಗ ನಾವು ಬರ್ದಿರುವಂತಹ ಇ ಎಂ ಪಿ ಐ ಡಿ ಕಂಪೇರೇಟರ್ ದಾಗ ಬರ್ದಿರುವಂತಹ ಈ ಕಂಪೇರ್ ಮೆಥಡ್ ಕಾಲ್ ಆಗತ್ತ. ಆಮೇಲೆ ಈ ಲೈನ್ ನ ಪ್ರಿಂಟ್ ಮಾಡತ್ತ. ಸೊ ಈ ಅರೇಸ್ ಡಾಟ್ ಸಾರ್ಟ್ ಇಂಪ್ಲಿಮೆಂಟೇಶನ್ ನೋಡಿದ್ರ ಈ ರೀತಿ ಐತಿ. ಇದೇನ್ ಮಾಡಾಕ್ತೈತಿ ಅಂತಂದ್ರೆ ಕಂಪೇರೇಟರ್ ಇಂಟರ್ಫೇಸ್ ರೆಫರೆನ್ಸ್ ತಗೊಳಾಕ್ತೈತಿ. ಆಮೇಲೆ ಲಿಗೆಸಿ ಮರ್ಜ್ ಸಾರ್ಟ್, ಟೀಮ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡ ಅರೇ ಎಲಿಮೆಂಟ್ಸ್ ನ ಸಾರ್ಟ್ ಮಾಡತ್ತ. ಸೊ ಇಲ್ಲಿ ನೋಡಿದ್ರ ನೀವ ಕಂಪೇರ್ ಅಂತೇಳಿ ಮೆಥಡ್ ನ ಕಾಲ್ ಮಾಡಾಕ್ತೈತಿ. ಸಿ ಡಾಟ್ ಕಂಪೇರ್ ಡೆಸ್ಟಿನೇಷನ್ ಜೆ ಮೈನಸ್ 1 ಡೆಸ್ಟಿನೇಷನ್ ಜೆ ಅಂದ್ರೆ ಪ್ರೀವಿಯಸ್ ವ್ಯಾಲ್ಯೂನ ಆಮೇಲೆ ಕರೆಂಟ್ ವ್ಯಾಲ್ಯೂನ ಕಂಪೇರ್ ಅನ್ನುವಂತ ಮೆಥಡ್ ನ ಯೂಸ್ ಮಾಡ್ಕೊಂಡು ಕಂಪೇರ್ ಮಾಡಾಕ್ತೈತಿ. ಯಾವಾಗ ಇದು ಕಂಪೇರ್ ಅಂತೇಳಿ ಕಾಲ್ ಆಗತ್ತಲ್ಲ ಅವಾಗ ನಮ್ದು
ಈ ಕಂಪೇರ್ ಮೆಥಡ್ ಇನ್ವೋಕ್ ಆಗುತ್ತೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಸಾರ್ಟೆಡ್ ಎಂಪ್ಲಾಯೀಸ್ ಬೇಸ್ಡ್ ಆನ್ ದ ಐಡಿ ಅಂತ ಹೇಳಿ ಬಂತ. ಇಲ್ಲಿ ನಾವು ಫಸ್ಟ್ ಔಟ್ಪುಟ್ ನೋಡೋಣ ಅಂತ. 1 3 5 12 14 ಅಂತಂದ್ರೆ ಈ ಎಂಪ್ಲಾಯ್ ಅರೇ ಏನೈತಲ್ಲ ಬೇಸ್ಡ್ ಆನ್ ದ ಐಡಿ ಸಾರ್ಟ್ ಆಗೈತಿ. ಈ ಲೈನ್ ಏನ್ ಬರಾಕತೈತಲ್ಲ, ಈ ಲೈನ್ ನಾನ ಈ EMP ID ಕಂಪೇರೇಟರ್ ಅನ್ನುವಂತ ಕ್ಲಾಸ್ ದಾಗ ಕಂಪೇರ್ ಅನ್ನುವಂತ ಮೆಥಡ್ ದಾಗ ಪ್ಲೇಸ್ ಮಾಡೀನಿ. ಸೊ ಇದು ಕರೆ ಆಗ್ತೈತಿ. ಸೊ ಯಾವಾಗ ನಮ್ದ ಈ ಲೈನ್ ಎಕ್ಸಿಕ್ಯೂಟ್ ಆಗೈತಲ್ಲ ಸಿ ಡಾಟ್ ಕಂಪೇರ್ ಅಂತ ಹೇಳಿ, ಯಾವಾಗ ನಾವು ಸಿ ಡಾಟ್ ಕಂಪೇರ್ ಯೂಸಿಂಗ್ ಲೆಗಸಿ ಸಾರ್ಟ್, ಯೂಸಿಂಗ್ ಲೆಗಸಿ ಮರ್ಜ್ ಸಾರ್ಟರಿ ಆಗಿರ್ಬೋದು, ಯೂಸಿಂಗ್ ಟಿಮ್ ಸಾರ್ಟರಿ ಆಗಿರ್ಬೋದು, ಯಾವಾಗ ಇದು ಕಂಪೇರ್ ಅಂತ ಹೇಳಿ ಕಾಲ್ ಆಗುತ್ತಲ್ಲ ಅವಾಗ ನಮ್ದು ಈ ಮೆಥಡ್ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ಈ ಲೈನ್ ಪ್ರಿಂಟ್ ಆಗೈತಿ. ನೆಕ್ಸ್ಟ್ ಏನ್ ಮಾಡಿ ನಾನು EMP ಸ್ಯಾಲ್ರಿ ಕಂಪೇರೇಟರ್ ಅಂತೇಳಿ ಇನ್ನೊಂದು ಕ್ಲಾಸ್ ನ ಬರ್ಕೊಂಡಿನಿ. ಇಲ್ಲಿನೂ ಏನ್ ಮಾಡಾಕ್ತೀನಿ, ಇಂಪ್ಲಿಮೆಂಟ್ಸ್ ಕಂಪೇರೇಟರ್ ಆಮೇಲೆ ಕಂಪೇರ್ ಮೆಥಡ್ ನ ಓವರ್ ರೈಡ್ ಮಾಡೀನಿ. ಇಲ್ಲೇನ್ ರಿಟರ್ನ್ ಮಾಡಾಕತ್ತೀನಿ, ಬೇಸ್ಡ್ ಆನ್ ದ ಸ್ಯಾಲ್ರಿ ನಾನು ಏನ್ ಮಾಡ್ಬೇಕಾ, ಕಂಪೇರ್ ಮಾಡ್ಬೇಕಾ ಎಂಪ್ಲಾಯ್ ಆಬ್ಜೆಕ್ಟ್ಸ್ ನ. ಅದಕ್ಕ E1 ಡಾಟ್ ಗೆಟ್ ಸ್ಯಾಲ್ರಿ ಮೈನಸ್ E2 ಡಾಟ್ ಗೆಟ್ ಸ್ಯಾಲ್ರಿ ಅಂತೇಳಿ ಮಾಡೀನಿ. ಸೊ ಇಲ್ಲಿ ನೋಡಿದ್ರೆ ಸೆಕೆಂಡ್ ಟೈಮ್ ನಮ್ದು ಬೇಸ್ಡ್ ಆನ್ ದ ಸ್ಯಾಲ್ರಿ ಎಂಪ್ಲಾಯ್ ಆಬ್ಜೆಕ್ಟ್ಸ್ ಸಾರ್ಟ್ ಆಗ್ಯಾವ. 80,000 90,000 90,000 1,90,000 2,90,000 ಅಂತ ಹೇಳಿ. ಸೊ ಕ್ಲಾಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದ್ ಡಿಸ್ಅಡ್ವಾಂಟೇಜ್ ಏನಂತಂದ್ರ, ನೀವ ಈ ಕ್ಲಾಸ್ ನೋಡಿದ್ರ ನಾವ ಇವನ್ನ ಒಂದೇ ಸಲ ಯೂಸ್ ಮಾಡಾಕತ್ತೀವ. ಇದಕ್ಕ ಆಸ್ ಎ ಪ್ಯಾರಾಮೀಟರ್ ಆಗಿ ಕೊಡ್ಬೇಕು ಅಂತ ಹೇಳಿ ಈ ಅರೇಂಜ್ ಡಾಟ್ ಸಾರ್ಟ್ ದಾಗ ಆಸ್ ಎ ಪ್ಯಾರಾಮೀಟರ್ ಆಗಿ ಕೊಡ್ಬೇಕಂತ ಹೇಳಿ ಅಷ್ಟ ನಾವ್ ಇದನ್ನ ಯೂಸ್ ಮಾಡ್ಕೊಳಾಕ್ತಿವ. ಸೊ ಈ ರೀತಿ ನಾವ ಒಂದೇ ಸಲ ಯೂಸ್ ಮಾಡಾಕತ್ತಿದ್ವಿ ಅಂತಂದ್ರ ಈ ರೀತಿ ನಾವು ಕ್ಲಾಸ್ ಕ್ರಿಯೇಟ್ ಮಾಡ್ಕೋ ಬದ್ಲಿ ನಾವ ಅನಾನಿಮಸ್ ಕ್ಲಾಸ್ ನ ಯೂಸ್ ಮಾಡ್ಕೋಬಹುದು. ನಾನ ಈ ಎಕ್ಸಾಂಪಲ್ ದಾಗ ಏನ್ ಮಾಡೀನಿ ಅಂತಂದ್ರ ಅನಾನಿಮಸ್ ಕ್ಲಾಸ್ ನ ಯೂಸ್ ಮಾಡ್ಕೊಂಡಿನಿ. ಇಲ್ಲಿ ಎರಡು ಮೆಥಡ್ ಬರ್ಕೊಂಡಿನಿ. ಇದು ಎಂಪ್ಲಾಯ್ ಅರೇ ಸೇಮ್ ಐತಿ. ಅನಾನಿಮಸ್ ಕ್ಲಾಸ್ ಸಾರ್ಟ್ ಬೇಸ್ಡ್ ಆನ್ ದ ಐಡಿ ಅಂತ ಹೇಳಿ ನಾನು ಮೆಥಡ್ ಬರ್ಕೊಂಡಿನಿ. ಇದಕ್ಕ ಎಂಪ್ಲಾಯ್ ಅರೇ ಆಸ್ ಎ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀನಿ. ಇಲ್ಲಿ ನೋಡಿದ್ರ ಅರೇಸ್ ಡಾಟ್ ಸಾರ್ಟ್ EMP ಅರೇ, ಇಲ್ಲಿ ನಾನು ಏನ್ ಮಾಡಾಕತ್ತೀನಿ, ಅನಾನಿಮಸ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ನೀವು ಕಂಪೇರೇಟರ್ ಆಫ್ ಟೈಪ್ ಎಂಪ್ಲಾಯ್ ಅಲ್ಲ, ಅದಾದ್ಮೇಲೆ ಇಲ್ಲಿ ಫ್ಲವರ್ ಬಕೆಟ್ ಕೊಡಾಕತ್ತೀನಿ. ಇಲ್ಲೇನ್ ಮಾಡಾಕತ್ತೀನಿ ಅಂತಂದ್ರೆ ಬೇಸಿಕಲಿ ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಕಂಪೇರ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀನಿ. ನಾನ್ ಫಸ್ಟ್ ಏನ್ ಮಾಡ್ಬೇಕಾ, ಐಡಿ ಮ್ಯಾಗ ಸಾರ್ಟ್ ಮಾಡ್ಬೇಕಾ. ಅದಕ್ಕೆ EMP1 ಡಾಟ್ ಗೆಟ್ ಐಡಿ ಮೈನಸ್ EMP2 ಡಾಟ್ ಗೆಟ್ ಐಡಿ ಅಂತ ಹೇಳಿ ಮಾಡಾಕತ್ತೀನಿ. ಅದನ್ನ ರಿಟರ್ನ್ ಮಾಡಾಕತ್ತೀನಿ. ಇದ್ರದ ಡಿಫರೆನ್ಸ್. ಸೊ ಈ ಮೆಥಡ್ ಕಾಲ್ ಆಗತ್ತ ಅಂತ ಹೇಳಿ ಡೆಮಾನ್ಸ್ಟ್ರೇಟ್ ಮಾಡಕ ನಾನ ಈ ಲೈನ್ ನ ಪ್ರಿಂಟ್ ಮಾಡಾಕತ್ತೀನಿ. ಸಿಮಿಲರ್ಲಿ ನಾನು ಇನ್ನೊಂದು ಮೆಥಡ್ ಬರ್ಕೊಂಡಿನಿ, ಅನಾನಿಮಸ್ ಕ್ಲಾಸ್ ಸಾರ್ಟ್ ಬೇಸ್ಡ್ ಆನ್ ದ ಸ್ಯಾಲ್ರಿ ಅಂತ ಹೇಳಿ. ಇಲ್ಲೇನ್ ಮಾಡಾಕತ್ತೀನಿ, ಇದ್ರದ್ದು ಇಂಪ್ಲಿಮೆಂಟೇಶನ್ ಸೇಮ್. ಇಲ್ಲೇ ಸಾರಿ, ಇದನ್ನ ಬರೀವೇನು ಸೇಮ್. ಓನ್ಲಿ ಡಿಫರೆನ್ಸ್ ಅಂತಂದ್ರ ಇದು ಕಂಪೇರ್ ಮೆಥಡ್ ಅದ ಇಂಪ್ಲಿಮೆಂಟೇಶನ್. ಈ ಕಂಪೇರ್ ಮೆಥಡ್ ಇಂಪ್ಲಿಮೆಂಟೇಶನ್ ದಾಗ ನಾ ಏನ್ ಮಾಡ್ಬೇಕಾ, ಸ್ಯಾಲ್ರಿ ವೈಸ್ ಸಾರ್ಟ್ ಮಾಡ್ಬೇಕಾ. ಅದಕ್ಕೆ EMP1 ಡಾಟ್ ಗೆಟ್ ಸ್ಯಾಲ್ರಿ ಮೈನಸ್ EMP2 ಡಾಟ್ ಗೆಟ್ ಸ್ಯಾಲ್ರಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವ. ಸೊ ಫಸ್ಟಿಗೆ ಐಡಿ ಮ್ಯಾಗ ಸಾರ್ಟ್ ಆಗೈತಿ 1 3 5 12 14. ಅದಾದ್ಮೇಲೆ ಸ್ಯಾಲ್ರಿ ಮ್ಯಾಗ ಸಾರ್ಟ್ ಆಗೈತಿ. ನಮ್ದ ಥರ್ಡ್ ವೇ ಅಂತಂದ್ರೆ ಯಾವ್ದಂದ್ರೆ ಯೂಸಿಂಗ್ ಲ್ಯಾಂಬ್ಡಾ. ಸೊ ನಾವ ಅರೇಸ್ ಡಾಟ್ ಸಾರ್ಟ್ ದ ಇಂಪ್ಲಿಮೆಂಟೇಶನ್ ನೋಡಿದ್ರ ಇಲ್ಲೇನೈತಿ, ಫಸ್ಟ್ ಎಲಿಮೆಂಟ್ ಅರೇ, ಫಸ್ಟ್ ಪ್ಯಾರಾಮೀಟರ್ ಅರೇ, ಸೆಕೆಂಡ್ ಏನೈತಿ ಕಂಪೇರೇಟರ್ ಇಂಟರ್ಫೇಸ್ ದ ರೆಫರೆನ್ಸ್ ಐತಿ. ಇದು ಕಂಪೇರೇಟರ್ ಏನೈತಿ, ಫಂಕ್ಷನಲ್ ಇಂಟರ್ಫೇಸ್ ಐತಿ. ಸೊ ಇದ ಫಂಕ್ಷನಲ್ ಇಂಟರ್ಫೇಸ್ ಇರೋದ್ ಸಲುವಾಗಿ ನಾವ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಆಸ್ ಎ ವ್ಯಾಲ್ಯೂ ಆಗಿ ಕಳಿಸಬಹುದು. ಆಸ್ ಎ ವ್ಯಾಲ್ಯೂ ಟು ದ ಕಂಪೇರೇಟರ್ ಇಂಟರ್ಫೇಸ್ ರೆಫರೆನ್ಸ್ ವ್ಯಾಲ್ಯೂ ಆಗಿ ಕಳಿಸಬಹುದು ನಾವ. EMP ಅರೇ ಐತಿ, ಫಸ್ಟ್ ಒಂದು ಪ್ಯಾರಾಮೀಟರ್ ಸೇಮ್. EMP ಅರೇದ ಟೈಪ್ ಯಾವ್ದೈತಿ, ಎಂಪ್ಲಾಯ್ ಐತಿ. ಸೊ ಅದ್ರ ಸಲುವಾಗಿ ಇಲ್ಲಿ ನಾವ ಟೈಪ್ ನ ಮೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ E1 E2. ಸೊ ಎರೋ ಮಾರ್ಕ್ E1 ಡಾಟ್ ಗೆಟ್ ಐಡಿ, ಯಾಕಂದ್ರೆ ನಾನು ಐಡಿ ಮೇಲೆ ಸಾರ್ಟ್ ಮಾಡ್ಬೇಕಾ. E1 ಡಾಟ್ ಗೆಟ್ ಐಡಿ ಮೈನಸ್ E2 ಡಾಟ್ ಗೆಟ್ ಐಡಿ.
ಅದಾದ್ಮೇಲೆ ನಾನು ಸಾರ್ಟ್ ಆಗಿರುವಂತ ಅರೇನ ಪ್ರಿಂಟ್ ಮಾಡಾಕತ್ತೀನಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಾಕತ್ತೀನಿ ಅಂದ್ರೆ ಸ್ಯಾಲ್ರಿ ಮ್ಯಾಗ ನಾನು ಸಾರ್ಟ್ ಮಾಡ್ಬೇಕಾ E1 ಡಾಟ್ ಗೆಟ್ ಸ್ಯಾಲ್ರಿ ಮೈನಸ್ E2 ಡಾಟ್ ಗೆಟ್ ಸ್ಯಾಲ್ರಿ. ಥರ್ಡ್ ನಾ ಏನ್ ಮಾಡ್ಬೇಕಾ ನೇಮ್ ಮ್ಯಾಗ ಸಾರ್ಟ್ ಮಾಡ್ಬೇಕಾ. ಅದ್ರ ಸಲುವಾಗಿ E1 ಡಾಟ್ ಗೆಟ್ ನೇಮ್ ಡಾಟ್ ಕಂಪೇರ್ ಟು ನೇಮ್ ಏನದ ಸ್ಟ್ರಿಂಗ್ ಕ್ಲಾಸ್ದಾಗ ಕಂಪೇರ್ ಟು ಅನ್ನೋಂಥ ಮೆಥಡ್ ಐತಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಅಲ್ಫಾಬೆಟಿಕ್ ವೈಸ್ ನೇಮ್ನ ಸಾರ್ಟ್ ಮಾಡಾಕತ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ಫಸ್ಟಿಗೆ ನಮ್ದು ID ಮ್ಯಾಗ ಎಂಪ್ಲಾಯ್ ಸಾರ್ಟ್ ಅದು 1 3 5 12 14. ನೆಕ್ಸ್ಟ್ ಸ್ಯಾಲ್ರಿ ಮ್ಯಾಗ 80,000 90,000 90,000 1,90,000 2,90,000. ನೆಕ್ಸ್ಟ್ ನೇಮ್ ಮ್ಯಾಗ ಅನಿಲ ಭವ್ಯ ದಯಾ ಜಾನ್ ವಿಹಾನ. ಸೊ ಈ ರೀತಿ ನಮ್ದ ಕಂಪೇರೇಟರ್ ವರ್ಕ್ ಆಗ್ತೈತಿ. ನಾವ ಬರೇ ಅರೇಸ್ ಅಷ್ಟ ಅಲ್ಲ, ಇವನ್ ನಾವ ಕಲೆಕ್ಷನ್ ಅನ್ನು ಕಂಪೇರೇಟರ್ ಯೂಸ್ ಮಾಡ್ಕೊಂಡ ಸಾರ್ಟ್ ಮಾಡ್ತೀವ. ನಾನ ಈ ಎಕ್ಸಾಂಪಲ್ದಾಗ ಏನ್ ಮಾಡೀನಿ ಅಂತಂದ್ರ ಈ ಅರೇನ ಲಿಸ್ಟ್ ಆಫ್ ಇಂಟೀಜರ್ ಕನ್ವರ್ಟ್ ಮಾಡಾಕತ್ತೀನಿ. ಅರೇಸ್ ಡಾಟ್ ಆಸ್ ಲಿಸ್ಟ್ ಇಲ್ಲಿ ಏನ್ ಮಾಡಾಕ್ತೀನಿ ವ್ಯಾಲ್ಯೂಸ್ ಕೊಡಾಕ್ತೀನಿ 1 2 30 12 14 18. ಇವೇನದಾವ ಸಾರ್ಟೆಡ್ ಫಾರ್ಮ್ದಾಗ ಇಲ್ಲ. ಸೊ ಇದೇನ್ ಮಾಡತ್ತ ಅಂತಂದ್ರೆ ಈ ಅರೇನ ಲಿಸ್ಟ್ ಆಫ್ ಇಂಟೀಜರ್ ಗಾಗಿ ಕನ್ವರ್ಟ್ ಮಾಡತ್ತೆ. ಲಿಸ್ಟ್ ಏನಿದೆ ಕಲೆಕ್ಷನ್ ಇದೆ. ಲಿಸ್ಟ್ ಅನ್ನುವಂತ ಇಂಟರ್ಫೇಸ್ ಕಲೆಕ್ಷನ್ ಅನ್ನುವಂತ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಸೊ ಲಿಸ್ಟ್ ಅನ್ನೋದೇನಿದೆ ಕಲೆಕ್ಷನ್. ಈ ಕಲೆಕ್ಷನ್ ಇರೋ ಸಲುವಾಗಿ ನಾವಿಲ್ಲಿ ಅರೇಸ್ ನ ಯೂಸ್ ಮಾಡಕ್ ಬರಂಗಿಲ್ಲ. ಸೊ ಕಲೆಕ್ಷನ್ಸ್ ಅಂತ ಹೇಳಿ ನಮ್ದ ಇನ್ನೊಂದು ಯುಟಿಲಿಟಿ ಕ್ಲಾಸ್ ಐತಿ. ಈ ಕಲೆಕ್ಷನ್ ದಾಗ ಏನೈತಿ ಸಾರ್ಟ್ ಅಂತೇಳಿ ಮೆಥಡ್ ಐತಿ. ಸೊ ಇದೇನ್ ಮಾಡತ್ತಂತಂದ್ರ ಇಂಟರ್ನ ಅರೇಸ್ ಡಾಟ್ ಸಾರ್ಟ್ ನ ಕಾಲ್ ಮಾಡುತ್ತ ಇದು. ಸೊ ಇಲ್ಲಿ ನಾ ಏನ್ ಮಾಡಾಕ್ತೀನಿ ಕಲೆಕ್ಷನ್ಸ್ ಡಾಟ್ ಸಾರ್ಟ್ ಅಂತೇಳಿ ಈ ಕ್ರಿಯೇಟ್ ಮಾಡಿರುವಂತ ಲಿಸ್ಟ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಅದಾದ್ಮೇಲೆ ನ್ಯಾಚುರಲ್ ಆರ್ಡರಿಂಗ್ ಆಫ್ ಅ ಲಿಸ್ಟ್ ಅಂತೇಳಿ ಪ್ರಿಂಟ್ ಮಾಡಾಕ್ತೀನಿ. ಇಲ್ಲೇ ಅರೇ ಎಲಿಮೆಂಟ್ ನ 1 by 1 ಪ್ರಿಂಟ್ ಮಾಡಾಕ್ತೀನಿ. ಅದಾದ್ಮೇಲೆ ಡಿಸೆಂಡಿಂಗ್ ಆರ್ಡರ್ ಆಫ್ ಲಿಸ್ಟ್ ಅಂತೇಳಿ ಮಾಡಾಕ್ತೀನಿ. ಇಲ್ಲ ನಾ ಏನ್ ಮಾಡಾಕ್ತೀನಿ ಕಂಪೇರೇಟರ್ ನ ಕೊಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಫಸ್ಟ್. ನಮ್ದ ನ್ಯಾಚುರಲ್ ಆರ್ಡರಿಂಗ್ ಆಫ್ ಅ ಲಿಸ್ಟ್ ಅಂತಂದ್ರೆ ಅಸೆಂಡಿಂಗ್ ಆರ್ಡರ್ದಾಗ ನಮ್ದ ಸಾರ್ಟ್ ಆಯ್ತಾ 1 2 12 14 18 30 ಅಂತೇಳಿ. ಸೆಕೆಂಡ್ ಏನ್ ಮಾಡಾಕತ್ತೀನಿ ಇಲ್ಲಿ ನೋಡಿದ್ರೆ ನಾನು ಕಂಪೇರೇಟರ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತಿಲ್ಲ. ಯಾವ ರೀತಿ ನಾವು ಅರೇಸ್ ಡಾಟ್ ಸಾರ್ಟ್ ದಾಗ ಕಳ್ಸಿದ ಕೂಡಲೇ ನ್ಯಾಚುರಲ್ ಆರ್ಡರಿಂಗ್ ದಾಗ ಸಾರ್ಟ್ ಆಕೈತಿಲ್ಲ, ಅದೇ ರೀತಿ ನಾವ ಕಲೆಕ್ಷನ್ಸ್ ಡಾಟ್ ಸಾರ್ಟ್ ದಾಗ ಈ ಲಿಸ್ಟ್ ನ ಕಳಿಸಿದ್ರೆ ನ್ಯಾಚುರಲ್ ಆರ್ಡರಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ದಾಗ ಸಾರ್ಟ್ ಆಗೈತಿ. ಇನ್ ಕೇಸ್ ನಮ್ಗೆ ಅಸೆಂಡಿಂಗ್ ದಾಗ ಬೇಡ ಡಿಸೆಂಡಿಂಗ್ ದಾಗ ಬೇಕಂತಂದ್ರೆ ನಾವ ಕಂಪೇರೇಟರ್ ನ ಈ ರೀತಿ ಕೊಡ್ತೀವ. ಇಲ್ಲಿ ಏನ್ ಮಾಡಾಕ್ತೀನಿ ಲಿಸ್ಟ್ ಸೆಕೆಂಡ್ ಪ್ಯಾರಾಮೀಟರ್ ನಾವೇನ್ ಮಾಡಾಕ್ತಿವ ಕಂಪೇರ್ ಮೆಥಡ್ ದ ಇಂಪ್ಲಿಮೆಂಟೇಶನ್ ಕೊಡಾಕತ್ತೀವ. ಸೊ ಇದ ಲಿಸ್ಟ್ ಯಾವ ಟೈಪ್ ಐತಿ ಇಂಟೀಜರ್ ಐತಿ. ಅದಕ್ಕೆ ನಾನು ಇಲ್ಲಿ ಡಾಟಾ ಟೈಪ್ ಇಂಟೀಜರ್ ಅಂತ ಕೊಡುವಂತ ಅವಶ್ಯಕತೆ ಇಲ್ಲ. N1 N2 ಇಲ್ಲಿ ಏನ್ ಕೊಟ್ಟಿನಿ N2 - N1 ಅಂತ ಕೊಟ್ಟಿನಿ. ಸೊ ಅದ್ರ ಸಲುವಾಗಿ ಇದೇನಾಯ್ತ ಡಿಸೆಂಡಿಂಗ್ ಆರ್ಡರ್ ದಾಗ ಲಿಸ್ಟ್ ಸಾರ್ಟ್ ಆಯ್ತ. ಈ ರೀತಿ ನಮ್ದ ಕಂಪೇರೇಟರ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ನ ಸಾರ್ಟ್ ಮಾಡೋ ಟೈಮ್ದಾಗ ಯೂಸ್ ಆಗ್ತಾವ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ನಾವು ತಿಳ್ಕೊಂಡಿರ್ತೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.